ಸತ್ಯ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ಕರ್ನಾಟಕದ ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಆದ್ಮೇಲೆ ಇವತ್ತು ಏನು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಏನು ದೌರ್ಜನ್ಯ ಆಗ್ತಾ ಇದೆ ಅದು ನಿಲ್ಲಲೇಬೇಕು. ಇವತ್ತು ಏನು ಮಹಿಳೆಯರ ಪ್ರಾಣವನ್ನು ತೆಗೆದುಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಂಪನಿ ಮಾಲಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ವಾಹಿನಿ ಮುಖಾಂತರ ಜನ ಎಚ್ಚೆತ್ತುಕೊಳ್ಳುವುದರ ಮೊದಲು ನಾವು RBI ಟರ್ಮ್ಸ್ ಅಂಡ್ ಕಂಡೀಷನ್ ಅಡಿಯಲ್ಲಿ ನಡಿಬೇಕು, ದೌರ್ಜನ್ಯ ನಿಲ್ಲಿಸಬೇಕು. ಇವತ್ತು ಯಾವ ಸರ್ಕಾರ ಮಂತ್ರಿ ಮಹೋದಯರು ಇವತ್ತು ಈ ಜನರ ಪರವಾಗಿ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಈ ಕರ್ನಾಟಕದ ಸಮಸ್ತ ವಾಹಿನಿಗಳು ಇವತ್ತು ಜನರ ಪರವಾಗಿ ನಿಲ್ಲಬೇಕಾಗ್ತದೆ. ಏನು ಈ ಮೈಕ್ರೋ ಫೈನಾನ್ಸ್ ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನ, ಏನು ಜನರ ಜೀವನದ ಜೊತೆ ಆಟವನ್ನು ಆಡ್ತಾ ಇದ್ದಾರೆ, ಏನು ಇಲ್ಲೀಗಲ್ ಆಗಿ ಸಾಲವನ್ನು ವಸೂಲಿ ಮಾಡ್ತಾ ಇದ್ದಾರೆ, ಇವತ್ತು ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ವಾಹಿನಿ ಮುಖಾಂತರ ಕರ್ನಾಟಕ ರಾಜ್ಯದ ಮಾಧ್ಯಮದವರು ಇವತ್ತು ಹಳ್ಳಿಗೆ ಹೋಗಿ ಸುದ್ದಿ ಮಾಡುವುದರ ಮೊದಲು ನಾವು ತಮ್ಮ ಹುಚ್ಚಾಟವನ್ನು ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ವಾಹಿನಿಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಹತ್ವದ ವಾಹಿನಿಗಳು ಇವತ್ತು ಹಳ್ಳಿಗಳಿಗೆ ಬೀಳಿಗಿಳಿಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ವಾಹಿನಿಗಳು ಎಚ್ಚೆತ್ತುಕೊಂಡು ಇವತ್ತು ಬಡ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆ ಮಾಡುವುದನ್ನ, ಅವರ ಪ್ರಾಣ ಕಳೆದುಕೊಳ್ಳುವ ಮಟ್ಟಿಗೆ ಸಾಲ ವಸೂಲಿಯ ದೌರ್ಜನ್ಯವನ್ನು ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ಮುಂಬರ್ತಕ್ಕಂಥದ್ರಲ್ಲಿ ನೀವೇ ಅನುಭವಿಸ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಇವತ್ತು ಗಂಭೀರವಾಗಿ ಪರಿಗಣಿಸಿ ಏನು ಸರ್ಕಾರವು ಇವತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕ್ಯಾಬಿನೆಟ್ ಸಭೆಯನ್ನು ಕರೆದಿದೆ. ಕರ್ನಾಟಕ ಸರ್ಕಾರಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಇವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರ ಜೀವವನ್ನು ಹಿಡ್ತಾ ಇದೆ. ಈಗ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಇವತ್ತು ಸಾಕಷ್ಟು ಜನರ ಜೀವದ ಜೊತೆ ಆಟ ಆಡುವುದರ ಮುಖಾಂತರ ಇವತ್ತು ಸಾಕಷ್ಟು ಜನರ ಜೀವವನ್ನು ತೆಗೆದುಕೊಂಡಿದೆ. ಇದಕ್ಕೆ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ನಮ್ಮ ಚಾನೆಲ್ ಈ ವರದಿಯನ್ನು ಮಾಡ್ತಾ ಇದೆ. ನಾನು ಇವತ್ತು ಈ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹಳ್ಳಿಗಳಲ್ಲಿ ಸಾಲವನ್ನು ಕೊಡಬೇಕಾದ್ರೆ ಇವತ್ತು ಹಳ್ಳಿಯಲ್ಲಿ ಮಹಿಳಾ ಸಂಘಗಳನ್ನು ಮಾಡಿ ಇವತ್ತು ತಮ್ಮ ಸ್ವಸಹಾಯ ಸಂಘಗಳ ಮುಖಾಂತರ ಸಾಲ ಕೊಡ್ತೀವಿ ಅಂತೇಳಿ ಏನು ಸರ್ಕಾರದ ಯೋಜನೆ ಆಗಿರ್ತಕ್ಕಂಥ ಮಹಿಳಾ ಸಹಕಾರಿ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹಳ್ಳಿಯಲ್ಲಿ ಇವತ್ತು ಸಾಲವನ್ನು ಕೊಡ್ತಾ ಇದೆ. ಆ ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ಬಡವರು ಇವತ್ತಿನ ದಿವಸ ಸಾಲವನ್ನು ಕಟ್ಟಬೇಕಾದ್ರೆ ಸರ್ಕಾರದ ಸ್ವಸಹಾಯ ಸಂಘಗಳ ಯೋಜನೆಯ ಅಧೀನದಲ್ಲಿ ನಡೀತಕ್ಕಂಥ ಸಂಘಗಳಲ್ಲಿ ಸಾಲ ತಗೊಂಡು ಕಟ್ಟಬೇಕಾಗಿತ್ತು. ಹೊರತಾಗಿ ಇವತ್ತು ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆಗೆ ಇವತ್ತು ಬಡ ಮಹಿಳೆಯರು, ಕಾರ್ಮಿಕರು ತಮ್ಮ ಜೀವನ ಕಳ್ಕೊಳ್ತಿದ್ದಾರೆ. ಇವತ್ತು ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಏನು ಇವತ್ತು ಬಡವರ ಏನು ಜೀವ ಹೋಗ್ತಾ ಇದೆ, ಅವರ ಜೀವನದ ಜೊತೆ ಚೆಲ್ಲಾಟವನ್ನು ಮೈಕ್ರೋ ಫೈನಾನ್ಸ್ ಆಡ್ತಾ ಇದೆ ಅಂತಕ್ಕಂಥದ್ದನ್ನು ಅಷ್ಟೇ ಈ ಸರ್ಕಾರ ಪರಿಗಣಿಸಬಾರ್ದು. ಇದರಿಂದ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಸಂಪೂರ್ಣ ನಾಶವಾಗಿ ಹೋಗಿದೆ. ಇವತ್ತು ಏನು ಸಹಕಾರಿ ಕ್ಷೇತ್ರ, ಸಹಕಾರಿ ರಂಗ ಬೆಳಿಬೇಕಾಗಿತ್ತು. ಇವತ್ತು ನಮ್ಮ ದಿವಂಗತ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಅವರು ಇವತ್ತಿನ ದಿವಸ ಏನು ಈ ಕೋಆಪರೇಟಿವ್ ಸೆಕ್ಟರ್ ವಿವಿಧ ಸಹಕಾರಿ ಸಂಘಗಳನ್ನ ತರೋದ್ರ ಮುಖಾಂತರ ಏನು RBI ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗಡೆ ಇವತ್ತು ಬ್ಯಾಂಕ್ಗಳಿಂದ ಸಾಲವನ್ನು, ಇವೇನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಂತ ಹೇಳ್ತೀವಿ, ಅವರು ಇವತ್ತಿನ ದಿವಸ ಸಾಲವನ್ನು ತೆಗೆದುಕೊಂಡು ಜನರಿಗೆ ಸಾಲವನ್ನು ಕೊಡಲು ಉದ್ದೇಶದಿಂದ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಅಂತಂದ್ರು. ಕೋಆಪರೇಟಿವ್ ಸೆಕ್ಟರ್ ತಂದಿದ್ದಕ್ಕೆ ಇವತ್ತು ಹಿಂದೆ ಇರ್ತಕ್ಕಂಥ ದೌರ್ಜನ್ಯ ಧನಿಕರಲ್ಲಿ ಹೋಗಿ ರೈತರು ಇವತ್ತಿನ ದಿವಸ ಬಡ್ಡಿ ಸಾಲ ತಗೋಬಾರ್ದು, ಕೈಗಡ ತಗೋಬಾರ್ದು, ಬಡವರು ಸ್ವಾವಲಂಬಿಗಳಾಗಬೇಕಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಿದ್ದನಗೌಡ ಪಾಟೀಲ್ ಕಟ್ಟಿಗಿನಹಳ್ಳಿ ಅವರು ಇವತ್ತು ಈ ಯೋಜನೆಯನ್ನು ತಂದರು. ಇವತ್ತು ಇದು ಕ್ರೆಡಿಟ್ ಕೋಆಪರೇಟಿವ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಆದರೆ ಅದು ಏನಾಗ್ತಾ ಇದೆ, ಇವತ್ತು ಸರ್ಕಾರ ತಿಳಿದುಕೊಂಡಿದೆ ಈ ಮೈಕ್ರೋ ಫೈನಾನ್ಸ್ದಿಂದ ಏನಾಗ್ತಾ ಇದೆ, ಬಡವರ ಜೀವ ಅಷ್ಟೇ ಹೋಗ್ತಾ ಇದೆ ಅಂತೇಳಿ ಇವತ್ತು ಹೋಗ್ತಾ ಇರೋದು ಬಡವರ ಜೀವ ಅಲ್ಲ, ಇವತ್ತು ಕ್ರೆಡಿಟ್ ಕೋಆಪರೇಟಿವ್ ಸೆಕ್ಟರ್ ಸಂಪೂರ್ಣ ನಾಶ ಆಗ್ತಾ ಇದೆ. ಇವತ್ತು ನಾನು ಸಹಕಾರಿ ಸಚಿವರಿಗೆ ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ವಿವಿಧ ಸಹಕಾರಿ ಸಂಘಗಳಲ್ಲಿ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಇವತ್ತು ಬಡ ಮಹಿಳೆಯರು
ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡ್ತಾ ಇಲ್ಲ, ಸಾಲ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಯಾರು ಹೊಣೆ? ಇವತ್ತು ಮೈಕ್ರೋ ಫೈನಾನ್ಸ್ ಅವರ ಆಮಿಷ. ನಿಮಗೆ 10 ನಿಮಿಷದಲ್ಲಿ ಲೋನ್ ಕೊಡ್ತೀನಿ, ಒಂದೇ ದಿವಸದಲ್ಲಿ ಲೋನ್ ಕೊಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಡ ಮಹಿಳೆಯರಿಗೆ ಕಣ್ಣಿಗೆ ಮಣ್ಣು ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಮೈಕ್ರೋ ಫೈನಾನ್ಸ್ನವರು ಸಾಲವನ್ನು ಎಲ್ಲಿಂದ ತರ್ತಾರೆ? ದುಡ್ಡೇನು ಮನೆಯಲ್ಲಿ ಪ್ರಿಂಟ್ ಮಾಡ್ತಾರ? ಅವರು ಸಹಿತ ಸಾಲ ತೆಗೆದುಕೊಳ್ಳೋದು ಇವತ್ತ RBI ನರ್ವ್ಸ್ನಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ. ಆ ಬ್ಯಾಂಕ್ಗಳಲ್ಲಿ ಅವರು ಸಾಲವನ್ನು ತೆಗೆದುಕೊಳ್ತಾರೆ, ಅದೇ ಸಾಲವನ್ನು ಜನರಿಗೆ ಕೊಡ್ತಾರೆ. ಇವತ್ತು ಅದೇ ಜನರು ಬ್ಯಾಂಕಿಗೆ ಹೋಗಿ ಸಾಲ ತಗೊಂಡ್ರೆ ಇವತ್ತು ಅವ್ರ ಜೀವ ಹೋಗ್ತಾ ಇರಲಿಲ್ಲ. ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಮಾಲೀಕರ ಕೈಗೊಂಬೆಗಳಾಗಿ ಇವತ್ತಿನ ದಿವಸ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಸರ್ಕಾರ ಎಲ್ಲ ಬ್ಯಾಂಕ್ಗಳಿಗೆ ಮೂಗುದಾರವನ್ನು ಹಾಕಬೇಕು. ಯಾವ ಮೈಕ್ರೋ ಫೈನಾನ್ಸ್ ಅಕೌಂಟ್ನು ಸಹಿತ ಇವತ್ತ ಯಾವುದೇ ಬ್ಯಾಂಕ್ನಲ್ಲಿ ಮಾಡಬಾರ್ದು. ಯಾಕಂದರೆ ಬ್ಯಾಂಕ್ನಲ್ಲಿ ಅವರು ಸಾಲ ತೆಗೆದುಕೊಂಡು ಜನರಿಗೆ ಸಾಲ ಕೊಡ್ತಾರೆ. ಇವತ್ತು ಮೈಕ್ರೋ ಫೈನಾನ್ಸ್ನವ್ರಿಗೆ ಏನು RBI ನರ್ವ್ಸ್ನಲ್ಲಿ ಸಾಲ ಸಿಗುತ್ತೆ, ಅದೇ ರೀತಿ ರೈತರಿಗೂ ಸಾಲ ಕೊಡಬೇಕಾಗಿತ್ತಲ್ಲ. RBI ದವರು SBI ದವರು ಯಾರ್ದಾದ್ರು ಮನೆ ಕೀಲಿ ಹಾಕೋದನ್ನು ನೋಡಿದಿರಾ? ಅವರು ಆ RBI ರೂಲ್ಸನ್ನು ಫಾಲೋ ಮಾಡ್ತಾರೆ. ಆದರೆ ಇವ್ರು ಯಾಕೆ ಫಾಲೋ ಮಾಡೋದಿಲ್ಲ? ಇವರು ದುಡ್ಡು ಎಲ್ಲಿಂದ ತರ್ತಾರೆ? ಇವತ್ತು ನಾನು ಈ ಸರ್ಕಾರಕ್ಕೆ, ಮಂತ್ರಿ ಮಹೋದಯರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವೇನು ಇವತ್ತು ಮೀಟಿಂಗನ್ನು ಕರೆದಿದ್ದೀರಿ, ಈ ಸಭೆಯಲ್ಲಿ ಇವತ್ತಿನ ದಿವಸ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಏನು ನಮ್ಮ ಸಿದ್ದನಗೌಡ ಪಾಟೀಲ್ ಕಟಗಿನಹಳ್ಳಿ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಹಳ್ಳಿಗಳಲ್ಲಿ ಇವತ್ತು ಬಾಗಿಲು ಮುಚ್ತಾ ಇದೆ, ದಿವಾಳಿ ಹೇಳ್ತಾ ಇದೆ. ಇವತ್ತು ಯಾಕೆ ಸೊಸೈಟಿಗಳು ಹಾಳಾಗ್ತಾ ಇದೆ? ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಯಾಕೆ ಹಾಳಾಗ್ತಾ ಇದೆ? ಇವತ್ತು ಯುದ್ಧದೇಶ ಸಹಕಾರಿ ಸಂಘಗಳು ಯಾಕೆ ಹಾಳಾಗ್ತಾ ಇದೆ? ಸಾಕಷ್ಟು ಬ್ಯಾಂಕುಗಳು ಲಾಸ್ನಲ್ಲಿ ಬರ್ತಾ ಇದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತಂದರೆ, ಯಾರು ಕಣ್ಣು ಮುಚ್ಚಲೆ ಆಟವನ್ನು ಆಡ್ತಾ ಇದ್ದಾರೆ ಅಂತಂದರೆ ಈ ಮೈಕ್ರೋ ಫೈನಾನ್ಸ್ನವರು. ಇವತ್ತು ರೈತರು, ಬಡವರು, ಶ್ರಮಿಕರು, ಮಹಿಳೆಯರು ಇವತ್ತಿನ ದಿವಸ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹೋಗೋದಿಲ್ಲ, ಬ್ಯಾಂಕಿಗೆ ಹೋಗೋದಿಲ್ಲ. ಇವತ್ತು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೆ, ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಪ್ರಾರಂಭವಾಗಿತ್ತು. ಏನು ಎಲ್ಲರೂ ಅಕೌಂಟ್ ಮಾಡಬೇಕು. ಅದ್ರ ಉದ್ದೇಶ ಏನು? ಎಲ್ಲರೂ ಬ್ಯಾಂಕಿಗೆ ಬರಬೇಕು, ಜೀರೋ ಅಕೌಂಟ್ ಮಾಡಬೇಕು. ಅದ್ರ ಉದ್ದೇಶ ಇವತ್ತು ಗ್ರಾಹಕರು ನೇರವಾಗಿ ಬ್ಯಾಂಕು, ಸೊಸೈಟಿ, ಕೋಆಪರೇಟಿವ್ ಸೆಕ್ಟರ್ ಈ ವ್ಯವಸ್ಥೆಗೆ ಬರಲಿ ಅಂಥೇಳಿ. ಮತ್ತೆ ಏನಾಗ್ತಾ ಇದೆ? ಹಿಂದಿನ ಕಾಲದಲ್ಲಿ ಇತ್ತಲ್ಲ ಧನಿಕರ ದೌರ್ಜನ್ಯ, ಬಡ್ಡಿ ಸಾಲ. ಇವತ್ತು ಹಿಂದಿನ ಕಾಲದಲ್ಲಿ ಬಡ್ಡಿ ಸಾಲವನ್ನು ವಸೂಲಿಗೆ ಯಾವ ರೀತಿ ದಂಡ ಕಟ್ಟಿಕೊಂಡು ಬಂದು ಬಾಗಿಲವನ್ನು ಕಿಲಿ ಹಾಕಿ ವಸೂಲಿ ಮಾಡ್ತಾ ಇದ್ರು, ಅದೇ ರೀತಿ ಇವತ್ತಿನ ದಿವಸ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದೀವಿ. ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದು ಇವತ್ತಿನ ದಿವಸ ಸರ್ಕಾರ ದಿಟ್ಟ ಹೆಜ್ಜೆ ಹಿಡಿದೇ ಇದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೋಆಪರೇಟಿವ್ ಸೆಕ್ಟರ್ ಸಂಪೂರ್ಣ ನಾಶ ಆಗುತ್ತೆ. ಇವತ್ತು ಸಾಕಷ್ಟು ಬ್ಯಾಂಕ್ಗಳು ಯಾಕೆ ಮರ್ಜ್ ಆಗಿದ್ದಾವೆ? SBI ಏನು ಸೆಂಟ್ರಲ್ RBI ರೂಲ್ಸನ್ನು ಬ್ರೇಕ್ ಮಾಡಿಲ್ಲ. ಯಾವ ಸೊಸೈಟಿಗಳು, ಕೋಆಪರೇಟಿವ್ ಬ್ಯಾಂಕ್ಗಳು ಇವತ್ತು ಅವ್ರು ದಿವಾಳಿ ಆಗೋದಕ್ಕೆ ಕಾರಣವೇನು? ಇವತ್ತು ಬಡ ಮಹಿಳೆಯರು ಅಲ್ಲಿ ಹೋಗ್ತಾ ಇಲ್ಲ, ಸಾಲ ತಗೊಳ್ತಾ ಇಲ್ಲ. ಇವತ್ತು ಅವರ ಸಾಲ, ಅವರಲ್ಲಿ ಇಟ್ಟಿರ್ತಕ್ಕಂಥ FDಗೆ ಅವರು ಬಡ್ಡಿ ಕೊಡೋಕ್ಕಾಗ್ತಾ ಇಲ್ಲ, FDಗೆ ಮೆಚುರಿಟಿನೂ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ದಿವಸ ಬ್ಯಾಂಕ್ಗಳು ದಿವಾಳಿ ಹೇಳ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಪದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ಬಡವ ಶ್ರಮಿಕರು ಇವತ್ತಿನ ದಿವಸ ನೇರವಾಗಿ ಸರ್ಕಾರದ ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಏನು ಸರ್ಕಾರಿ ರಂಗದ ಸಂಸ್ಥೆಗಳಲ್ಲಿ, ಸ್ವಾಮಿತ್ವದ ಸಂಸ್ಥೆಗಳಲ್ಲಿ ಸಾಲವನ್ನು ತೆಗೆದುಕೊಳ್ಬೇಕಂತೇಳಿ ದಿಟ್ಟ ನಿರ್ಧಾರವನ್ನು ತೆಗೆದುಕೋಬೇಕು. ಈ ಮೈಕ್ರೋ ಫೈನಾನ್ಸ್ಗಳನ್ನ ಎಲ್ಲವನ್ನು ಕ್ಲೋಸ್ ಮಾಡಬೇಕು. ಯಾಕಂದರೆ ಧರ್ಮಸ್ಥಳ ಸಂಘ ಅಂತಕ್ಕಂಥದ್ದು ಏನಿದೆಯಲ್ಲ, ಸಂಪೂರ್ಣವಾಗಿ ಆ ಸಂಘದಿಂದ ಸಂಪೂರ್ಣ ವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಸಾಕಷ್ಟು ಸುದ್ದಿಗಳು ಬಿತ್ತರವಾದರೂ ಸಹಿತ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಂತಿದ್ದರೆ ಪರ್ಯಾಯ ವ್ಯವಸ್ಥೆಯಾಗಿ ಇವತ್ತು ಸಾಕಷ್ಟು ಮಹಿಳೆಯರು ಜೀವವನ್ನು ತೆತ್ತಬೇಕಂತ ವ್ಯವಸ್ಥೆ ಬಂದಿದೆ, ಜೀವನ ಕಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದಾರೆ. ಇದೇ ರೀತಿ ಬಿಟ್ಟರೆ ಹಿಂದಿನ ಕಾಲದಲ್ಲಿ ಏನು ಬಡ್ಡಿ ಚೀಟಿ ವ್ಯವಸ್ಥೆಯನ್ನು ಮಾಡಿ ದಬ್ಬಾಳಿಕೆ ಮಾಡಿ ವಸೂಲು ಮಾಡ್ತಾ ಇದ್ರು, ಅದೇ ರೀತಿ ಇವತ್ತು ಫೈನಾನ್ಸ್ನವ್ರು ಮಾಡ್ತಾ ಇದ್ದಾರೆ. ಸಾಕಷ್ಟು ಕೋಆಪರೇಟಿವ್ ಮಾಲಕರು ಇವತ್ತಿನ ದಿವಸ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಬಂದ್ ಮಾಡಿ ಮೈಕ್ರೋ ಫೈನಾನ್ಸ್ ತರಲಿಕ್ಕೆ ಮುಂದೆ ಹೋಗ್ತಕ್ಕಂಥ ಕಾಲ ಬರ್ತಾ ಇದೆ. ಅದಕ್ಕೆ ಸರ್ಕಾರದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಚಾಣಕ್ಯ ನ್ಯೂಸ್ದಿಂದ ಮನವಿಯನ್ನು ಮಾಡ್ತೇನೆ. ಇವತ್ತು ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಬಡ ಶ್ರಮಿಕ ರೈತ ಮಹಿಳೆಯರ ಇವತ್ತು ನೇರವಾಗಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಗೆ ಮುಖಾಂತರ, ಬ್ಯಾಂಕ್ಗಳ ಮುಖಾಂತರ ಸಾಲ ತೆಗೆದುಕೊಳ್ಳುವುದರ ಮುಖಾಂತರ ನಿಟ್ಟುಸಿರು ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಸಿದ್ದರಾಮಯ್ಯನವರು ಸರ್ಕಾರ ಮಾಡಬೇಕು. ಇದು ಸಂಪೂರ್ಣ ನೇರ ಇವತ್ತಿನ ನಡೀತಕ್ಕಂಥ ಸಭೆ
ಏನು ಸರ್ಕಾರದ ಸಭೆ ಇದೆ, ಇದರದ್ದು ನೇರ ಜವಾಬ್ದಾರಿಯನ್ನು ಯಾರು ಹೊರಬೇಕಂತಂದರೆ ಸಹಕಾರಿ ಸಚಿವರೇ ಹೊರಬೇಕು. ಅದಕ್ಕೆ ಸರ್ಕಾರಿ ಸಚಿವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ತಾವು ಏನಾದರೂ ದಿಟ್ಟ ನಿರ್ಧಾರ ತೆಗೆದುಕೊಂಡು ಹೋದರೆ ಇವತ್ತು ಜನರ ಪ್ರಾಣ ಹೋಗ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಗಳ ಮಾಲೀಕರ ಜೀವ ಹೋಗುತ್ತೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಮಾಲೀಕರ ಜೀವನ ಹೋಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನಮ್ಮ ಸುದ್ದಿಯನ್ನು ತಾವು ಪರಿಗಣಿಸಿ ದಿಟ್ಟ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ವಿಚಾರವನ್ನು ತಾನು ಮಂಡನೆ ಮಾಡ್ತಾ ಎಲ್ಲರಿಗೂ ನನ್ನ ಚಾಣಕ್ಯ ನ್ಯೂಸ್ನ ಶುಭಾಶಯಗಳು.